ಬರೋಬ್ಬರಿ 300 ದಿನ ರೈತರ ಕಣ್ಣೀರ ಕತೆ. 300 ದಿನಗಳ ಕಾಲ ನ್ಯಾಯಕ್ಕಾಗಿ ನಿರಂತರ ಹೋರಾಟ. ಸರ್ಕಾರದ ದಿವ್ಯ ಮೌನಕ್ಕೆ ಜನರ ಪ್ರತಿರೋಧ. ತಾಳ್ಮೆಯ ಕಟ್ಟೆ ಒಡೆದು ರೈತರ ಆಕ್ರೋಶ. ಉಡುಪಿ ಜಿಲ್ಲೆಯ ಬೈಂದೂರಿನಲ್ಲಿ ಕಳೆದ 300 ದಿನಗಳಿಂದ ಪಟ್ಟಣ ಪಂಚಾಯತ್ಗೆ ಗ್ರಾಮೀಣ ಪ್ರದೇಶಗಳನ್ನು ಸೇರಿಸಿರುವ ಕ್ರಮವನ್ನು ವಿರೋಧಿಸಿ ರೈತರು ನಿರಂತರ ಹೋರಾಟ ನಡೆಸುತ್ತಿದ್ದಾರೆ. ಅನೇಕ ಬಾರಿ ಮನವಿ ಸಲ್ಲಿಸಿದರೂ ಕೂಡ, ಪ್ರತಿಭಟನೆ ನಡೆಸಿದರೂ ಕೂಡ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ರೈತರು ಇಂದು ಆಕ್ರೋಶಿತರಾಗಿ ಅಣಕು ಶವಯಾತ್ರೆ ಮೂಲಕ ಪ್ರತಿಭಟನೆ ನಡೆಸಿದರು. ಶಾಂತ ರೀತಿಯಲ್ಲಿ ಹೋರಾಟವನ್ನು ಮಾಡ್ತಾ ಬಂದಿದ್ದಾರೆ. ನಾವು ಯಾವುದೇ ತೊಂದರೆಗಳಿಗೆ ರೈತನ ಆತ್ಮ, ರೈತ ನಾಳೆಗೆ ಎಲ್ಲಾದರೂ ಸಮಸ್ಯೆ ಮಾಡ್ಕೊಂಡ್ರೆ ಖಂಡಿತವಾಗಿ ತಾಲೂಕು ರೈತ ಸಂಘ ಹೊಣೆಯಲ್ಲ ಅನ್ನುವಂಥದ್ದನ್ನ ನಾನು ಇವತ್ತು ಕೈ ಮೇಲು ಮಾಡಿ ಹೇಳ್ತಿದ್ದೇನೆ. ನಮ್ಮ ಪ್ರಾಣ ಹೋದ್ರೂ ಒಡ್ಡಿಲ್ಲ, ನ್ಯಾಯ ಸಿಗಲೇಬೇಕು. ಖಂಡಿತವಾಗಿ ನಾವು ಇದರಿಂದ ಹಿಂದೆ ಹೋಗುವಂತ ಪ್ರಶ್ನೆಗಳಿಲ್ಲ. ಮಣ್ಣೆಲ್ಲಾಗಿದೆ ರೈತರ ಕೈಯಿಂದ ಇನ್ನಾದ್ರೂ ನೋಡಿ, ಗಂಭೀರವಾಗಿ ನೋಡಿ. ಇದು 4ನೇ ತಹಶೀಲ್ದಾರ್ಗೆ ಕೊಡ್ತಾರೆ, ಮನವಿ ತಗೊಂಡು ತಹಶೀಲ್ದಾರೆಲ್ಲ ಟ್ರಾನ್ಸ್ಫರ್ ಆಗಿದೆ. ಆಗಲಿ ಅಂತಲ್ಲ. ಪ್ರತಿಭಟನಾಕಾರರು ಬೈಂದೂರು ಪಟ್ಟಣದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ಬಳಿಕ ಪಟ್ಟಣ ಪಂಚಾಯತ್ ಹಾಗೂ ತಹಸೀಲ್ದಾರ್ ಕಚೇರಿ ಎದುರು ಧರಣಿಯನ್ನ ನಡೆಸಿದರು. ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ತೊಲಗಲಿ 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 ಬೇಕೇ ಬೇಕು, ಬೇಕೇ ಬೇಕು, ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ, ಎತ್ತಕ್ಕಾಗಿ ಹೋರಾಟ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್. बोलो भारत माता की जय, भारत माता की जय, जवान, जय किसान, जय जवान, जय किसान. ಬೈಂದೂರು ತಾಲೂಕು ಶ್ರೀಯುತ ದೀಪಕ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದ ತಾಲೂಕು ರೈತ ಸಂಘ ಗ್ರಾಮೀಣ ಪ್ರದೇಶವನ್ನು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಕೈ ಬಿಡಬೇಕಂತೇಳಿ 301ನೇ ದಿನ ಇವತ್ತಿನ ರೈತರ ಹೋರಾಟವನ್ನು ಮಾಡ್ತಾ ಇದ್ದೇವೆ. 301 ದಿನ ಕಳೆದರೂ ಕೂಡ ಬೈಂದೂರು ಕ್ಷೇತ್ರದ ಜನಪ್ರತಿನಿಧಿಗಳು ಈ ಕ್ಷೇತ್ರದಲ್ಲಿ ಇದ್ದಾರೋ ಇಲ್ಲೋ ಅನ್ನುವಂಥ ಪ್ರಶ್ನೆ ನಮ್ಮ ರೈತರಿಗೆ ಮೂಡ್ತಾ ಇದೆ. ಏಕಂತ ಹೇಳಿದ್ರೆ 301 ದಿನ ಬೀದಿಯಲ್ಲಿ ರೈತರು ಕುಳಿತಿದ್ರು ಕೂಡ ಈ ರೈತರಿಗೆ ಏನಾಗಿದೆ, ನಿಮ್ಮ ಕಷ್ಟ ಏನು, ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಕೇಳೋರಿಲ್ಲ. ಪ್ರಾರಂಭದ ಹಂತದಲ್ಲಿ ಶಾಸಕರಿಂದ ಹಿಡಿದು ಮಾಜಿ ಶಾಸಕರಿಂದ ಹಿಡಿದು ಪ್ರತಿಯೊಂದು ನಾಯಕರು ವೇದಿಕೆ ಹತ್ತಿ ನಿಮ್ಮೊಂದಿಗೆ ನಾವಿದ್ದೇವೆ, ನಿಮ್ಮೊಂದಿಗೆ ನಾವಿದ್ದೇವೆ, ಇವತ್ತು ನ್ಯಾಯ ಕೊಡಿಸ್ತೇವೆ, ನಾಳೆ ನ್ಯಾಯ ಕೊಡಿಸ್ತೇವೆ ಅಂತ ಹೇಳಿ ಸಾಧಾರಣ 300 ದಿನ ಯೋಚನೆ ಮಾಡಬೇಕು. ಪಾಪ ಇದೇನೋ ನಾಯಕತ್ವಕ್ಕೋ ಅಥವಾ ಪ್ರಚಾರಕ್ಕೋಸ್ಕರನೋ ಅಥವಾ ಏನೋ ಮುಂದೇನೋ ಚುನಾವಣೆ ನಿಲ್ಲುವಂಥ ಉದ್ದೇಶದಿಂದನೋ ಯಾವುದೋ ಪಕ್ಷದ ಚಿಹ್ನೆಯಲ್ಲಿ ಹೋರಾಟವನ್ನು ಮಾಡ್ತಾ ಇಲ್ಲ. ಅರುಣ್ ಕುಮಾರ್ ಶಿರೂರ್ ಇರ್ಬೋದು, ದೀಪ್ ಶೆಟ್ಟರ್ ಇರ್ಬೋದು, ಪದ್ಮಕ್ಷಣ, ಇನ್ನು ಅನೇಕ ರೈತರು, ಸಾಧಾರಣ ಒಂದು 7,000 ರಿಂದ 8,000 ಜನ ರೈತರು ಹೋರಾಟವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಇಲ್ಲಿ ಯಾವುದೇ ಸುಳ್ಳಿಲ್ಲ, ದಗೆ ಇಲ್ಲ, ಮೋಸ ಇಲ್ಲ. ನಮ್ಮದು ಗ್ರಾಮೀಣ ಪ್ರದೇಶ, ನೆಟ್ವರ್ಕ್ ಇಲ್ಲ, ಸರಿಯಾದಂಥ ಜನರಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ. ಪಾಪ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಜೀವನ ನೋಡಬಹುದು, ರೈತರ ಜೀವನ ಇರಬಹುದು. ಮಳೆ ಸರಿಯಾದ ಸಮಯದಲ್ಲಿ ಮಳೆ ಇಲ್ಲದೆ ಈಗ 1-2 ಮಳೆ ಹೊಡಿತಾ ಇದೆ. ಅಂತ ಕಾಲದಲ್ಲಿ ರೈತರು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯಲ್ಲಿ ನಮಗೊಬ್ಬರು ಶಾಸಕರಿದ್ರು, ಅವರು ಬಂದು ನಮ್ಮಲ್ಲಿ ಏನು ನಿಮ್ಮ ಕಷ್ಟ ಇದೆ, ನಿಮ್ಮ ಸಮಸ್ಯೆ ಏನಿದೆ ಅಂತೇಳಿ ಎಲ್ಲೂ ಅದು ಕೇಳದಿರುವುದು ನಮ್ಮ ಮನಸ್ಸಿಗೆ ನೋವಿದೆ. ರಾಜಕಾರಣ ಬೇರೆ, ಕಾಂಗ್ರೆಸ್ ಬಿಜೆಪಿ ಬೇರೆ, ಇದು ರೈತರ ವಿಚಾರ. ಹಿಂದಿನ ಶಾಸಕರಾಗಿರ್ಬೋದು
ಅಥವಾ ಹಿಂದಿನ ಜಿಲ್ಲಾಧಿಕಾರಿ ವಿದ್ಯಾಕುಮಾರಿ ಮೇಡಮ್ ಅವರು ಇರ್ಬೋದು, ಗ್ರಾಮೀಣ ಪ್ರದೇಶದ ಹಳ್ಳಿಯನ್ನು ಎನ್ಕ್ವೈರಿ ಮಾಡಿದ್ದಾರೆ. ಗ್ರಾಮೀಣ ಪ್ರದೇಶಕ್ಕೆ ಸರಿಯಾಗಿ ಅವರು ಹೋಗಿ ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದು ಸರ್ವೆ ರಿಪೋರ್ಟ್ ಅನ್ನು ತೆಗೆದುಕೊಂಡು ತಹಸೀಲ್ದಾರ್ ಮೂಲಕ ಪಟ್ಟಣ ಪಂಚಾಯತ್ ಅಧಿಕಾರಿಗಳು ಕೂಡ ಮಾನ್ಯ ಉಸ್ತುವಾರಿ ಸಚಿವರು ಮುಂದೆ ಹೇಳಿದ್ದಾರೆ, ಸಾಧಾರಣ 50 ಕಿಲೋಮೀಟರ್ ದೂರ ಆಗ್ತದೆ, ಒಂದು ದಿನ ಬೇಕು ಹೋಗಿ ಬರ್ಲಿಕ್ಕೆ ಅಂತ ಇಷ್ಟೆಲ್ಲ ಹೇಳಿದ ಮೇಲೂ ಕೂಡ ಮೂಕ ವಿಸ್ಮಿತರಾಗಿ ರೈತರನ್ನ ಮಂಗ ಮಾಡಕ್ಕೆ ನೀವು ಹೊರಟದಿದ್ರೆ ಅದು ನಿಮ್ಮ ಮುಟ್ಟಾಳತನ. ಯಾವುದೇ ಕಾರಣಕ್ಕೂ ರೈತರು ಮುಟ್ಟಾಳರಲ್ಲ. ನಿಮಗೆ ಸರಿಯಾದ ಉತ್ತರವನ್ನ ಸರಿಯಾದ ಸಂದರ್ಭದಲ್ಲಿ ಸರಿಯಾದ ಜಾಗದಲ್ಲಿ ಕೊಡ್ತೇವೆ. ರೈತ ಹೋರಾಟದ ನೇತೃತ್ವವನ್ನ ಬೈಂದೂರಿನ ರೈತ ಮುಖಂಡರಾದ ದೀಪಕ್ ಕುಮಾರ್ ಶೆಟ್ಟಿ ವಹಿಸಿದ್ದರು. ಜನರ ಬೇಡಿಕೆಗಳನ್ನ ನಿರ್ಲಕ್ಷ್ಯ ಮಾಡುತ್ತಿರುವ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ದೀಪಕ್ ಕುಮಾರ್ ಶೆಟ್ಟಿಯವರು ಜನರ ಧ್ವನಿಯನ್ನು ಕೇಳದ ಆಡಳಿತಕ್ಕೆ ಇದು ಎಚ್ಚರಿಕೆಯ ಗಂಟೆ ಎಂದು ಹೇಳಿದರು. ಇದರಲ್ಲಿ ಪಕ್ಷಾತೀತವಾಗಿರ್ತಕ್ಕಂಥ ರಾಜಕಾರಣ. ನಾವು ಯಾರನ್ನ ಯಾವುದೇ ಒಬ್ಬ ಜನಪ್ರತಿ ಬೈಬೇಕು, ಅವರಿಂದ ತೊಂದರೆ ಆಗಿದೆ ಅನ್ನುವಂಥ ವಿಚಾರಗಳು ನಮ್ಮಲ್ಲಿ ಇಲ್ಲ. ಯಾಕೆ ಕೇಳಿದ್ರೆ ಪಕ್ಷಾತೀತವಾಗಿರ್ತಕ್ಕಂಥ ಹೋರಾಟವನ್ನು ಮಾಡದೇ ಇದ್ರೆ ಮತ್ತೆ ಒಬ್ಬರನ್ನೊಬ್ಬರು ನಮಗೆ ತೊಂದರೆ ಮಾಡ್ತಾರೆ ಅನ್ನೋ ದೃಷ್ಟಿಯಿಂದ ನಾವೆಲ್ಲ ರಾಜಕೀಯ ನಾಯಕರುಗಳನ್ನ ಎಲ್ಲ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಹೋಗುವಂತ ಕೆಲಸಗಳನ್ನ ಇಲ್ಲಿಯವರೆಗೆ ನಾವು ಮಾಡ್ತಾ ಬಂದಿದ್ದೇವೆ. ಆದ್ರೂ ಸಹ ಮೊನ್ನೆ ಒಬ್ಬರು ಬೈಂದೂರಿನಿಂದ ಒಬ್ಬರು ವ್ಯಕ್ತಿ ಚುನಾವಣಾ ಆಯೋಗಕ್ಕೆ ಪತ್ರ ಬಂದಿದ್ದಾರೆ, ಆದರ್ಶವಾಗಿ ಚುನಾವಣೆ ಮಾಡಿ ಅಂತೇಳಿ. ಆ ಲೆಟರ್ ಅನಿಸಿತ್ತು, ನನಗೆ ಯಾರು ಹೋಗಿದ್ದು ನನಗೆ ಆ ಲೆಟರ್ ಅನಿಸಿತ್ತು. ಅಂದ್ರೆ ಎಲ್ಲಿಯವರೆಗೆ ಒಳಗಿನೊಳಗೆ ಕುಸ್ತಿ ಮಾಡ್ತಾರೆ ನಿಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಸಾಧಾರಣ 301 ದಿವಸ ಇಟ್ಟಾಯ್ತು, 65 ದಿವಸ ತಯಾರಿ ಆಯ್ತು, 1 ವರ್ಷ ಆಗಿತ್ತು. ಈ 1 ವರ್ಷದ ಒಳಗೆ ನನಗೆ ಮಾಡಿರ್ತಕ್ಕಂಥ ಅನ್ಯಾಯ, ನನಗೆ ಮಾಡಿರ್ತಕ್ಕಂಥ ತೊಂದರೆ ನಾನು ಈಗ ಹೇಳಲಿಕ್ಕೆ ಹೋಗುದಿಲ್ಲ. ಅದೊಂದು ಪುಸ್ತಕ ಬಿಡುಗಡೆ ಮಾಡಬೇಕಾಗ್ತದೆ. ದೀಪಕ್ ಕುಮಾರ್ ಶೆಟ್ಟಿಯನ್ನು ಹತ್ತಿಕ್ಕಬೇಕಂತೇಳಿ, ಅವರ ರಾಜಕೀಯವನ್ನು ಕ್ಲೋಸ್ ಮಾಡಬೇಕಂತ ಹೇಳಿ, ನಮ್ಮ ರೈತ ಸಂಘದ ಒಗ್ಗಟ್ಟನ್ನು ಮುರಿಬೇಕಂತೇಳಿ ಏನೆಲ್ಲ ಕುಸ್ತಿ ಏನೆಲ್ಲ ಮಾಡಿದ್ರು. ಆದ್ರೆ ನಾವು ನಂಬಿರ್ತಕ್ಕಂಥ ದೇವರುಗಳು, ಇದರಲ್ಲಿ ಧರ್ಮ ಇಲ್ಲ, ರಾಜಕೀಯ ಜಾತಿ ಇಲ್ಲ, ಏನಿಲ್ಲ. ಎಲ್ಲ ಧರ್ಮದವರು ಸೇರಿ, ಎಲ್ಲ ಜಾತಿಯವರು ಸೇರಿ ನಾವೆಲ್ಲ ಒಟ್ಟಾಗಿ ಬಹಳ ಚಂದದ ರೀತಿಯಲ್ಲಿ ಈ ಒಂದು ಹೋರಾಟವನ್ನು ಮಾಡಿದ್ದೇವೆ. ನನಗೆ ಪೊಲೀಸ್ ಇಲಾಖೆಗೆ ವಿಶ್ವಾಸ ಏನಕ್ಕೆ ನನಗೆ ಹೇಳಿದ್ರು ಯಾರು ಎಸ್ ಪಿ ಅವರ ಕೈಗಳು ಹೇಳ್ತಾರೆ, ದೀಪಕ್ ಶೆಟ್ಟಿದ್ದು ಅವ್ರು ಏನೇ ಹೋರಾಟಗಳನ್ನು ಮಾಡಲಿ ಯಾವುದೇ ಆಸ್ತಿ ಪಾಸ್ತಿಗಾಗಲಿ ಸಾರ್ವಜನಿಕವಾಗಿ ಅಡ್ಡಿಪಡಿಸುವುದಿಲ್ಲ ಅನ್ನುವಂತ ಒಂದು ಒಳ್ಳೆತನ ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಸಾಗಿದೆ. ಆದರೆ ನಮ್ಮ 1 ವರ್ಷದ ಈ ಹೋರಾಟದಲ್ಲಿ ಯಾಕೆ ಹಳ್ಳಿಯ ಭಾಗ ಅಲ್ಲಲ್ಲಿ ಯಾರು ಹೋಗುವುದು, ಅದು ಪಟ್ಟಣ ಪಂಚಾಯತ್ ಆಗುವುದಿಲ್ಲ, ನಮ್ಮಲ್ಲಿ ಕಡೆಗೆ ನೆಗಾಡುವುದು, ಬೇರೆ ಬೇರೆ ತಪ್ಪು ರೀತಿಯಾಗಿರ್ತಕ್ಕಂಥ ಮಾಹಿತಿಗಳನ್ನ ಕೊಡುವುದು, ಬೇರೆಲ್ಲ ಮಾಡಿದ್ದಾರೆ. ಸಾಧಾರಣ ಯಾರಾಗಿದ್ರೆ ಇಷ್ಟು ಒಳಗೆ ಓಡಿ ಹೋಗಿದ್ದಾರೆ. ಈ ರಾಜಕೀಯ ಬೇಡ, ಈ ಹೋರಾಟ ಬೇಡ, ಯಾವುದು ಬೇಡ ಅನ್ನೋದು ಓಡಿ ಹೋಗ್ತಿದ್ದಾರೆ. ಆದರೆ ನಾವು ಎಷ್ಟು ಹೋಗಿತ್ತಂತ ಹೇಳಿದ್ರೆ ಈ ಕ್ಷೇತ್ರದ ಅವ ಯಾವನೇ ಜನಪ್ರತಿನಿಧಿ ಅವನಿಗಿಂತ ಒತ್ತೂಕಲ ಮೇಲಿತ್ತು, ಅವನಿಗಿಂತ ಜಾಸ್ತಿ ಶಕ್ತಿ ನಮ್ಮ ಹತ್ರ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸುಬ್ರಹ್ಮಣ್ಯ ಭಟ್ರು ಹೇಳಿದ್ರು, ಜೇನು ಹಾಕೋಲ ಮಂತ್ರಿಗೆ ಬಂದಿದೆ, ಅದೇನು ಅನಾಹುತ ಆಯ್ತು ಅಂತ ಹೇಳಿ ತಾನೇ ಬಂದೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ನಾನು ಸುಬ್ರಹ್ಮಣ್ಯ ದೇವರಿಚ್ಛೆ ನಾನೊಂದು 4 ಗಂಟೆ ಮೊದಲೇ ಇಂಥ ಹೋರಾಟಗಳಿಗೆ ಸುಬ್ರಹ್ಮಣ್ಯ ಭಟ್ರು ಅಂತ ಅವರು ಅನ್ನುವಂಥದ್ದು ಮಂಡ್ಯದಲ್ಲಿ ನಾನು ಆಲೋಚನೆ ಮಾಡೋದು. ಇದು ದೇವರ ಮುಖಾಲಿಗೆ ಸಾಕ್ಷಿಗಳು. ಆ 4 ಗಂಟೆಗೆ ನಾನು ಆಲೋಚನೆ ಮಾಡೋಲ್ಲ, ಈ 4 ಗಂಟೆಯಲ್ಲಿ ಸುಬ್ರಹ್ಮಣ್ಯ ಭಟ್ರು ಇಲ್ಲಿ ಬಂದಿದ್ದೇನೆ ಎಂತ ಹೇಳ್ತಾ ಇದ್ದಾರೆ. ನಾನು ಆಲೋಚನೆ ಮಾಡೋದು ಅಂದ್ರೆ ಸುಬ್ರಹ್ಮಣ್ಯ ಭಟ್ರು ನಾನೊಂದು 15 ವರ್ಷ ನೋಡ್ತಾ ಇದ್ದೇನೆ. ಅವರು ಹಾಗೆ ಯಾವ ಬೆದರಿಕೆಗೆ ಯಾವುದೇ ಹೆದರಿಕೆಗೆ ನೋಡ್ತಾರೆ, ಹೆದರಿರ್ತಕ್ಕಂಥ ಜನ ಬಹಳ ದಿವಸಗಳಿಂದ ಈ ಭಾಗದಲ್ಲಿ ಬಿಟ್ರೆ ಅಷ್ಟು ತಾಕತ್ತಿದ್ರೆ ನಮ್ಮಲ್ಲೇನು ವಂಚನೆ ಇಲ್ಲ, ನಮ್ಮಲ್ಲೇನೋ ಸಮಸ್ಯೆ ಇಲ್ಲ, ನಮ್ಮಲ್ಲೇನೋ ಭ್ರಷ್ಟಾಚಾರ ಇಲ್ಲ, ಯಾಕೆ ಪ್ರತಿಭಟನೆಯಲ್ಲಿ ರೈತ ಮುಖಂಡರಾದ ವೀರಭದ್ರ ಗಾಣಿಗ, ಅರುಣಕುಮಾರ್ ಶಿರೂರು, ಗಣೇಶ್ ಪೂಜಾರಿ, ಪದ್ಮಾಕ್ಷ, ಸಮಾಜ ಸೇವಕರಾದ ಸುಬ್ರಹ್ಮಣ್ಯ ಬಿಜೂರು, ಡಾಕ್ಟರ್ ಸುಬ್ರಹ್ಮಣ್ಯ ಭಟ್, ಕೇಶವ್ ಸೇರಿದಂತೆ ಹಲವು ರೈತ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಿ ರೈತರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಸರ್ಕಾರ ಕೂಡಲೇ ಈಡೇರಿಸಬೇಕು ಎಂದು ಆಗ್ರಹಿಸಿದರು. 300 ದಿನಗಳ ಈ ರೈತರ ಹೋರಾಟ
ಕೇವಲ ಸಂಖ್ಯೆಯಲ್ಲ, ಇದು ನ್ಯಾಯಕ್ಕಾಗಿ, ತಮ್ಮ ಹಕ್ಕಿಗಾಗಿ ಮತ್ತು ಮುಂದಿನ ಪೀಳಿಗೆಯ ಭವಿಷ್ಯಕ್ಕಾಗಿ ನಡೆಯುತ್ತಿರುವ ಜನಾಂದೋಲನವಾಗಿದೆ. ಇನ್ನಾದರೂ ಸರ್ಕಾರ ರೈತರ ಧ್ವನಿಗೆ ಸ್ಪಂದಿಸುತ್ತಾ ಕಾದು ನೋಡಬೇಕಾಗಿದೆ. ಏತಕ್ಕಾಗಿ ಹೋರಾಟ, ಸಾಮಾಜಿಕ ಹೋರಾಟಕ್ಕೆ, ಗ್ರಾಮೀಣ ಪ್ರದೇಶದ ರೈತರ ಹೋರಾಟಕ್ಕೆ, ರೈತರ ಹೋರಾಟಕ್ಕೆ, ಗ್ರಾಮೀಣ ಪ್ರದೇಶದ ಮುಕ್ತ ರೈತರ ಹೋರಾಟಕ್ಕೆ ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ತೊಲಗಲಿ 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 ಪಟ್ಟಣ ಪಂಚಾಯತ್ ನ್ಯಾಯಕ್ಕಾಗಿ ಹೋರಾಟ, ಜೈ ಕಿಸಾನ್. ತೊಲಗಲಿ 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 ತೊಲಗಲಿ. ರೈತರ ಹೆಗಲ ಮೇಲೆ ಹೊತ್ತು ಹೋಗ್ತಾ ಇದ್ದೇವೆ. ಈ ಒಂದು ಹೋರಾಟ ಗ್ರಾಮೀಣ ಪ್ರದೇಶದ ರೈತರ ಹೋರಾಟ. ಪಟ್ಟಣ ಪಂಚಾಯತ್ನಲ್ಲಿ ಇದುವರೆಗೂ ರೈತರು ಜನಸಾಮಾನ್ಯರಿಗೆ ನಾವು ರೈತರು ಅನ್ಯಾಯ ಮಾಡಿದರೆ ಈ ಭಾಗದಲ್ಲಿ ಯಾರ್ಯಾರು ಅನ್ಯಾಯ ಮಾಡಿದ್ದೀರಿ, ಯಾರ್ಯಾರು ಮೋಸ ಮಾಡಿದ್ದೀರಿ, ಯಾರ್ಯಾರು ಹಿಂದಿರುತ್ತಿಕ್ಕಿಂತ ಬಂದಿ ಮುಂದೆ ಬಂದಿದ್ದು ಬರೋದಿಲ್ಲ. ಹಾಗಾಗಿ ರೈತರ ಹೋರಾಟ ಮುಂದುವರೆದಿದೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಏನೇ ಬರಲಿ, ಏನೇ ಬರಲಿ, ನ್ಯಾಯ ಕೊಡ್ಲಿಕ್ಕೆ ಯಾರು ಇಲ್ಲ ಅಂತ ಹೇಳ್ತಾ ಪಟ್ಟಣ ಪಂಚಾಯತಿನ ಶವಯಾತ್ರೆ ಇದು ದುರಂತ. ಬೈಂದೂರು ಕ್ಷೇತ್ರಕ್ಕೆ ಇದು ದುರಂತ. 300 ದಿನ ಕಳೆದರೂ ಕೂಡ ರೈತರಿಗೆ ನ್ಯಾಯ ಇಲ್ಲ. ಹಾಗಾಗಿ ಇದು ಯಾರು ಶವ ಅನ್ನೋದನ್ನ ತಾವು ತಾವೇ ನಿರ್ಧರಿಸಿಕೊಳ್ಳಿ. ಅದಕ್ಕೆ ನೀವು ಕೂಡ ನಿಮ್ಮ ಶವನ ಯಾರ ಶವ ಅಂತ ಹೇಳಿ ತೀರ್ಮಾನ ಮಾಡಿಕೊಳ್ಳಿ ಹೇಳ್ತಾ ಕ್ಷೇತ್ರಕ್ಕಾಗಿ ಹೋರಾಟ. ವಿಜಯು ವಿಜಯು ವಿಜಯು. ಗಾಡಿ ತೆಗಿರಿ, ಗಾಡಿ ತೆಗಿರಿ, ಹೆಣ ಬರ್ತಾ ಇದೆ, ಶವ ಬರ್ತಾ ಇದೆ, ಬರ್ರಿ ಇಲ್ಲ ಬರ್ರಿ. ಹೊಸ ಹೊಸ ರೀತಿಯ ಒಂದೊಂದು ರೀತಿಯ ಪ್ರತಿಭಟನೆಯಿಂದ ನಡೀತಾ ಬಂದಿದೆ. ನಿಮಗೆ ಗೊತ್ತಿದೆ, ರಾತ್ರಿಗಳು ನಡೆದು ಬೇರೆ ಬೇರೆ ರೀತಿಯ ಪ್ರತಿಭಟನೆ ನಡೆದಿತ್ತು. ಈಗ ಶವಯಾತ್ರೆ 300ನೇ ದಿನದ ಯಾತ್ರೆ ಶವಯಾತ್ರೆ ಎನ್ನುವ ಮೂಲಕ ಬೈಂದೂರು ರೈತ ಸಂಘ ಪ್ರತಿಭಟನೆ ಮಾಡಿದೆ. ಈ ಪಟ್ಟಣ ಪಂಚಾಯತ್ ಅಂದರೆ ಎಡ್ತರೆ, ಬೈಂದೂರು, ತಕ್ಕರ್ಸೆ, ಪಡುವರಿ ಈ 4 ಗ್ರಾಮಗಳನ್ನಿಟ್ಟು ಒಂದು 25,000 ಸಂಖ್ಯೆಯಲ್ಲಿ ಒಂದು ಪಟ್ಟಣ ಪಂಚಾಯತ್ ಮಾಡಿರುತ್ತಾರೆ. ಈ ಪಟ್ಟಣ ಪಂಚಾಯತಿನಿಂದ ನೊಂದ ರೈತ ಬಾಂಧವರು ಒಟ್ಟಾಗಿ 300ನೇ ದಿನ ಪ್ರತಿಭಟನೆ ಮಾಡಿದ್ದಾರೆ. ನಮ್ಮನ್ನು ಹಂದಿ ಹೋಗಿಸಿದ್ರು, ಅದನ್ನ ನಾವು ತಗೊಂಡಿದ್ದೇವೆ. ಯಾಕಂದ್ರೆ ಮುಂದೆ ಉತ್ತರ ಕೊಡ್ತೇವೆ. ಯಾವುದೇ ಪಕ್ಷ ಪಾರ್ಟಿ ಇಲ್ಲದಂತ ಈ ರೈತರ ಹೋರಾಟವನ್ನ ಏನೇನ್ ಟೀಕೆ ಮಾಡಿದ್ವಿ, ಈಗ ನಿಮ್ದು ಬ್ಯಾಟಿಂಗ್ ನಡೀತಾ ಇದೆ. ಈಗ ನಾವೀಗ ತಾಳ್ಮೆಯಿಂದ ಎಷ್ಟು ಸ್ಕೋರ್ ಅಂತ ನೋಡ್ತಾ ಇದೀವಿ. ನಿಮ್ದು ಬ್ಯಾಟಿಂಗ್ ಈಗ ಬಿಟ್ಟಿದ್ದೇವೆ, ಹೊಡೀರಿ, ಸೆಂಚುರಿಯೋ ಡಬಲ್ ನೀವು ಹೊಡೀರಿ. ನೆಕ್ಸ್ಟ್ ನಮ್ಮ ಬ್ಯಾಟಿಂಗ್ ನಡೆಸ್ತೀರಿ. ಆಗ ಬ್ಯಾಟಿಂಗ್ ಮಾಡ್ಲಿಕ್ಕೆ ನಮ್ಮಲ್ಲಿ ಯಾರ್ಯಾರು ನಡೆಸಬೇಕು ಅಂಕಣಿಕೆ ಅಂತ ಹೇಳಿ ನಮಗೂ ಗೊತ್ತಿದೆ. ಒಂದ್ ಸೈಡ್ ಬ್ಯಾಟಿಂಗ್ ಆಗ್ತಾ ಉಂಟು. ಈಗ ನಾವು ನೋಡ್ತಾ ಇದ್ದೀವಿ. ನಿಮ್ದು ಅವಧಿ ಮುಗಿದ ಮೇಲೆ ನೆಕ್ಸ್ಟ್ ಬ್ಯಾಟಿಂಗು ಮತದಾನ ಪ್ರಭುಗಳ ಬ್ಯಾಟಿಂಗು. ಆ ಪ್ರಭುಗಳು ಬ್ಯಾಟಿಂಗ್ ಮಾಡಿದ್ರೆ ಒಂದ ವಿಧಾನಸೌಧ, ಇಲ್ಲ ಅಂದ್ರೆ ವಾಪಸ್ ನಿಮ್ಮ ಮನೆ. ಆಮೇಲೆ ನಿಮ್ಗೆ ಹುಡುಕೊಂಡು 10 ಜನನು ಬರಲ್ಲ. ಮುಗಿದ ಕತೆ. ಅಧಿಕಾರ ಯಾವತ್ತೂ ಶಾಶ್ವತಲ್ಲ. ನಾ ಹಿಂದಿನಿಂದ ಹೇಳ್ತೇನೆ, ಈ ಅಧಿಕಾರ ಅನ್ನೋದು ಯಾವತ್ತು ಯಾರಿಗೂ ಯಾವುದೇ ಪಕ್ಷಕ್ಕೂ ಈ ಅಧಿಕಾರ ಶಾಶ್ವತ ಅಲ್ಲ. ಅಧಿಕಾರ ಅಂತ ಹೇಳುವಂತದ್ದು ಜನ ಮತ್ತು ರೈತರು ಕೊಡುವಂತದ್ದು. 301 ದಿನ ಆಗಿದೆ. ಆ ಇಂಡಿಯನ್ ನ್ಯೂಸ್ ವರದಿಗಾರರು ಸತತವಾಗಿಯೂ ಕೂಡ ನಮ್ಮ ಹೋರಾಟವನ್ನು ಕಳಿಸ್ತಾ ಇದ್ದಾರೆ. ಅದರಲ್ಲಿ ಒಂದು 25 ಜನ ಲೈಕ್ ಕೊಡೋದು, 1,200 ಲೈಕ್ ಕೊಡೋದು, ಒಂದು 5 ಜನ ಫಾಲೋವರ್ಸ್ಗಳು. ಅವು ಕಳ್ಳ ಬೇಕೈತಿ ನಿಯತ್ತಲ್ಲಿ ನಾವು ನೋಡಿ, ನಿಯತ್ತು ನಮ್ಮ ನಂಬರ್ ಅಲ್ಲಿ. ನಮ್ಮ ಪೂಜಾರಿ ಪಾಪ ವಕೀಲ, ಒಬ್ಬ ನಮ್ಮ ಹಳ್ಳಿ ಗಾಡಿ ಹುಡುಗ, ಅವನಿಗೆ ಗೊತ್ತಿದೆ ಗಾಡಿಗಳ ಹೋರಾಟದಾಗೆ ನಾವು ಬೆಂಬಲ. ಆಕಾಶ್ ಪೂಜಾರಿಗೆ ಎಲ್ಲರೂ ಹೇಳ್ತೀವಿ, ಮುಂದೊಂದು ದಿನ ನಿಮ್ಗೊಂದು ಒಳ್ಳೆ ಫ್ಯೂಚರ್ ರೈತ ಸಂಘದಲ್ಲಿ ಇದೆ. ನಮ್ಗೆ ರಾಜಕೀಯ ಬೇಡ. ಈ ರೈತರಿಗೆ ಗೋಳಿಗಳಲ್ಲಿ ಎಲ್ಲ ಅನ್ಯಾಯ ಆಗಲಿ, ನೀವು ಹೋಗಿ ಮಾತಾಡಿ ಬಗೆಹರಿಸುವಂತ ಶಕ್ತಿ ನಿಮ್ಗೆ ಕೊಡ್ಲಿ ಅಂತ ಹೇಳ್ತಾ ಪಟ್ಟಣ ಪಂಚಾಯತ್ ಅನ್ನ ತೆರವುಗೊಳಿಸಬೇಕಂತ ಹೇಳಿ
ಹೋರಾಟವನ್ನು ಕೈಗೊಂಡು 300ನೇ ದಿನ ಈ ಪಟ್ಟಣ ಪಂಚಾಯತ್ ತೆರವುಗೊಳಿಸುವಂತಹ ಬಿಸಿ ಇವತ್ತು ಗ್ರಾಮೀಣ ಮಟ್ಟದಲ್ಲೂ ಮುಟ್ಟಿದೆ. ಯಾಕಂತ ಹೇಳಿದ್ರೆ ಇವತ್ತು ನಮ್ಮ ಈ ಹೋರಾಟಕ್ಕೆ ದೂರದ ಕೊಲ್ಲೂರಿನಿಂದ ಎಲ್ಲೂರು, ಗೋಳಿಹೊಳೆ, ಕಾಲ್ತೋಡು ಭಾಗ ಇರ್ಬೋದು, ನಾವುನ್ನ ಮರವಂತೆಯಿಂದ ಹಿಡಿದು ಎಲ್ಲರೂ ಕೂಡ ಇವತ್ತು ಈ ಹೋರಾಟಕ್ಕೆ ಕೈ ಜೋಡಿಸಿದ್ದೀರಿ. ಇಡೀ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಗೆ ಈ ಪಟ್ಟಣ ಪಂಚಾಯತಿನ ಬಿಸಿ ಮುಟ್ತದೆ. ಪ್ರತಿಯೊಂದು ಗ್ರಾಮದಿಂದ ಇಬ್ಬರಿಬ್ಬರು ಪ್ರಮುಖರು ಬಂದರೂ ಕೂಡ ಇವತ್ತು ಆಲ್ಮೋಸ್ಟ್ ನಮ್ಮ ಈ 2-3 ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯವರೆಗೆ ಈ ಪಟ್ಟಣ ಪಂಚಾಯತಿಯ ಬಿಸಿ ಮುಟ್ಟಿದೆ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಉತ್ಸುಕರಾಗಿ ಬಂದಂತ ಎಲ್ರಿಗೂ, ಎಲ್ಲ ಯುವಕರಿಗೂ, ಎಲ್ಲ ಹಿರಿಯರಿಗೂ ಕೂಡ ನಾನು ಅಭಿನಂದನೆ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ಬಹಳ ಜವಾಬ್ದಾರಿಯುತ ಸ್ಥಾನವನ್ನ ನಂಗೆ ಇವತ್ತು ಕೊಡ್ಬೇಕಂತ ಹೇಳಿ ರೈತ ಮುಖಂಡರು ಎಲ್ಲರೂ ನಿರ್ಧರಿಸಿದ್ದೀರಿ. ಹೊಣೆಗಾರಿಕೆ ಹೆಚ್ಚಾಗ್ತದೆ. ಯಾಕಂತ ಹೇಳಿದ್ರೆ 300 ದಿನಗಳ ಕಾಲ ಒಂದು ಅನಿರ್ದಿಷ್ಟಾವಧಿ ಹೋರಾಟ ಮಾಡುವುದು ಅಂತ ಹೇಳಿದ್ರೆ ತಮಾಷೆ ಅಲ್ಲ. ಯಾಕಂತ ಹೇಳಿದ್ರೆ ಒಂದು ದಿನ ಹೋರಾಟ ಮಾಡ್ಬೇಕಂತ ಹೇಳಿದ್ರು ಕೂಡ ನಾವು ವಿದ್ಯಾರ್ಥಿ ಸಂಘಟನೆಯಲ್ಲಿ ಮತ್ತೊಂದು ನೋಡಿರ್ಬೋದು, ಅನೇಕ ಪರ್ಮಿಷನ್ಗಳು, ಮತ್ತೊಂದು ಇನ್ನೊಂದು ಆ ಸಂಖ್ಯೆಯನ್ನು ಜನರನ್ನ ಜೋಡಿಸುವುದು ಬಹಳ ಕಷ್ಟ ಆಗ್ತದೆ. ಮಾತಾಡಿದ್ದೇವೆ 250 ದಿನ ನಮಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ, ಮಾತಾಡಿದ್ದೇವೆ. ಜಾಸ್ತಿ ಮಾತಾಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಇಲ್ಲಿ ಬಾಡಿ ಕೊಳಿತಾ ಇದೆ. ಯಾಕಂದ್ರೆ ಹುಳ ಆದ್ರೆ ಕಷ್ಟ. ಹಾಗಾಗಿ ಆದಷ್ಟು ಬೇಗ ಅದಕ್ಕೆ ಒಂದು ಶವಯಾತ್ರೆ ಮಾಡಿ ವಾಸನೆ ಬರಬೇಕಿಂತ ಮುಂಚೆ ಅದನ್ನ ದಫನ್ ಮಾಡಬೇಕಾಗಿ ಈಗಾಗಲೇ ಎಲ್ಲ ಕಾತುರದಿಂದ ಕಾಯ್ತಾ ಇದ್ದಾರೆ. ಹೆಚ್ಚಿಗೆ ಏನು ಹೇಳುವುದಿಲ್ಲ, ಯಾಕಂದ್ರೆ ಪಟ್ಟಣ ಪಂಚಾಯತ್ನಿಂದ 90% ಜನ ಅನ್ಯಾಯಕ್ಕೆ ಒಳಗಾಗಿದ್ದಾರೆ. ತುಂಬಾ 25-30 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಳ್ಳಿಗಳನ್ನ ಸೇರಿಸಿ ಇದೊಂಥರ ಈ ನಮ್ಮ ಬ್ರಿಟಿಷ್ ಸಾಮ್ರಾಜ್ಯ ಆಗಿದೆ, ಆ ರೀತಿ ಆಗಿದೆ. ಹಾಗಾಗಿ ನಮ್ಮ ಒಕ್ಕೊರಲ ಅಭಿಪ್ರಾಯ ಏನಂತೇಳಿ ಹೇಳಿದ್ರೆ ನಮ್ಮ ಪಟ್ಟಣ ಪಂಚಾಯತ್ನಿಂದ ಹಳ್ಳಿ ಭಾಗವನ್ನ ಬೇರ್ಪಡಿಸಿ, ಅಷ್ಟೇ ನಮ್ಮ ಬೇಡಿಕೆ. ನಿಜವಾಗ್ಲೂ ಬೈದೂರಾಗಿ ಈ ಪರಿಸ್ಥಿತಿ ಬರ್ತದೆ ಅಂತ ಹೇಳಿ ನಾನು 2023ರಲ್ಲಿ ಅಂದುಕೊಂಡಿರಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತೇನು ನಮ್ಮ ರಾಜ್ಯ ಸರ್ಕಾರ ಬಂದಿದೆ ಅದರ ಪಂಚ ಗ್ಯಾರಂಟಿಗಳ ಬಗ್ಗೆ ಇರಬಹುದು ಅಥವಾ ಏನು ಒಂದು ಬದಲಾವಣೆ ಆಗಬೇಕು ಅನ್ನೋ ದೃಷ್ಟಿಯಲ್ಲಿ 100 ಸಭೆಗಳನ್ನು ಮಾಡಿ ಬೆಳಿಗ್ಗೆಯಿಂದ ಹಿಡಿದು ರಾತ್ರಿಯವರೆಗೆ ಚುನಾವಣೆಗೋಸ್ಕರ ನಾವು 2 ತಿಂಗಳು ಮುಡಿಪಾಗಿಟ್ಟವು. ಆದ್ರೆ ನಮ್ಮದೇ ಸರ್ಕಾರ ರಾಜ್ಯದಲ್ಲಿದೆ. 300 ದಿನಗಳಿಂದ ಅದು ದೀಪಶಕ್ತಿ ಇರ್ಬೋದು, ಅರುಣ್ ಕುಮಾರ್ ಇರ್ಬೋದು, ವೀರಭದ್ರಗಾಣಿ ಇರ್ಬೋದು, ಯಾರು ಅನ್ನೋದು ಮುಖ್ಯ ಅಲ್ಲ, ರೈತರು ಅನ್ನೋದು ಮುಖ್ಯ. ಹಾಗಾದ್ರೆ ಹಸಿರು ಟವಲಿಗೆ ಒಂದು ಬೆಲೆಯೇ ಇಲ್ವಾ? ಎಲ್ಲರೂ ರೈತರ ಹೆಸರಲ್ಲಿ ರಾಜಕೀಯವನ್ನ ಮಾಡ್ತಾ ಬಂದವರು ನಮ್ಮ ಪಟ್ಟಣ ಪಂಚಾಯತ್ನ ಪರಿಸ್ಥಿತಿಯ ಬಗ್ಗೆ ಈ ಕಡೆ ಒಂದು ಚೂರು ಗಮನ ಹರಿಸುವರಿಲ್ಲ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಸ್ತುವಾರಿ ಸಚಿವರಾಗಿ ಬಂದ್ರು, ಕೈ ಕೊಟ್ಟರು, ನಕ್ಕಾಡಿದ್ರು, ಹೋದ್ರು. ಜಿಲ್ಲಾಧಿಕಾರಿಯವರು ಬರುವುದು, ಆಶ್ವಾಸನೆ ಕೊಡುವುದು, ಹೋಗುದು. ನಾನ್ ಹೇಳುದು ಪ್ರತಿಭಟನಾಕಾರರನ್ನ ಕೂರಿಸಿಕೊಂಡು ಇದಕ್ಕೆ ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗೋಪಾಯವನ್ನು ಹುಡುಕ್ಲಿಕ್ಕೆ ಆಗ್ತದಾ ಇಲ್ವಾ ಅಷ್ಟೇ ಬೇಕಾಗಿದೆ. ಬೇಡ ಇಲ್ಲ ಬೈಂದೂರಲ್ಲಿ ನೀವು ಸಭೆ ಮಾಡೋದು ಬೇಡ, ಬೆಂಗಳೂರಿಗೆ ಕರೀ, ನಿಮ್ಮ ಕಚೇರಿಗೆ ನಗರಾಭಿವೃದ್ಧಿ ಇಲಾಖೆ ಏನ್ ಬರ್ತದೆ ಅದರಲ್ಲಿ ಕರೀ, ಮಾತಾಡ್ತಾರೆ. ಇವತ್ತೇನು ನಮ್ಮ ಉಸ್ತುವಾರಿ ಸಚಿವರು ಅಂತ ಹೇಳ್ತಾರೆ, ಯುಟಿ ಖಾದರ್ ಅವರು ಸ್ಪೀಕರ್ ಆಗಿದ್ದಾವಾಗ ಭೈರತಿ ಸುರೇಶ್ ಅವರು ಇದಕ್ಕೆ ಉತ್ತರವನ್ನು ಕೊಡುವಾಗ ಹೇಳಿದ್ರು, ನಿಮ್ಗೊಂದು ಬೇರೆ ಕಾನೂನು ಮಾಡ್ಲಿಕ್ಕಾಗತ್ತಾ ಅಂತ ಹೇಳಿ. ನಾನು ಹೇಳುದು ಇವತ್ತೊಂದು ಬೇರೆ ಕಾನೂನು ಮಾಡಿ, ನೀವು ಪಟ್ಟಣ ಪಂಚಾಯತ್ ಅಂತ ಹೇಳಿ ಅಂಗನವಾಡಿಗೆ ಹೋಗಿ ನೋಡಿ, ಏನದು ಪಟ್ಟಣ ಆಗಿದೆ. ಮದ್ದೋಡಿಗೆ ಆಚೆ ಹೋಗಿ ನೋಡಿ, ಬೇಡ ಇಲ್ಲೇ ಹೇನ್ಬೇರಲ್ಲಿ ನಿಮ್ಮ ಮೊಬೈಲ್ ನೆಟ್ವರ್ಕ್ ಇಲ್ಲ. ನಾವು ಹೋರಾಟ ಮಾಡಿದವರೇ ಇದು ಪುರಸಭೆ ಆಗ್ಬೇಕಂತ ಅಲ್ಲ ದೀಪಕ್ಷಕ್ರೆ, ಮೊದಲು ಇದು ಪಟ್ಟಣ ಪಂಚಾಯತ್ ಅಲ್ಲ ಪುರಸಭೆ ಆಗ್ಬೇಕಂತ ಹೇಳಿ 2012-13 ಹೋರಾಟ ಮಾಡಿದವರು. ನಮ್ಗೇನೋ ಇತ್ತು ಭಯಂಕರ ಗಂಟು ಬರ್ತದೆ, ಬೈಂದೂರು ಅಭಿವೃದ್ಧಿ ಆಗ್ತದೆ ಅಂತ. ಮತ್ತೆ ಅಲ್ಲಿ ನಮ್ಗೊಂದು ವಿಚಾರ ಇತ್ತು, ಬಹುಶಃ ಆವಾಗ ದೀಪಕ್ಷಕ್ರೆ ಹೆಂಡತಿ ಅವರು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿದ್ದರು. ನಾವೇನಂದ್ರೆ ಈ ರೀತಿಯಲ್ಲಿ ಗಂಗಾನಾಡ್ ತುದಿ, ತೂದಳ್ಳಿ ಅದೆಲ್ಲ ಬರ್ತದೆ ಅಂತ ನಮ್ಮ ಕಲ್ಪನೆಯಲ್ಲಿ ಇಲ್ಲ. ನಮ್ಗೆ ಈ ವ್ಯಾಪ್ತಿಯಲ್ಲೇ ಒಂದು 10,000 ಜನಸಂಖ್ಯೆ ಇರುವಂತಹ ಪ್ರದೇಶದಲ್ಲಿ ಪುರಸಭೆ ಮಾಡ್ತಾರೆ ಅಂತ ಹೋರಾಟ ಇತ್ತು. ಆದ್ರೆ ಇವತ್ತು ರೈತರಿಗಾಗುವಂತಹ ಸಮಸ್ಯೆಯನ್ನ ನಾವು ಯಾರ ಹತ್ರ ಹೇಳಬೇಕು? ಬೈಂದೂರು ತಾಲೂಕಿನ ರೈತರ ಹೋರಾಟ ಇವತ್ತು 300 ದಿವಸ ಆಗಿದೆ. ಡಾಕ್ಟರ್ ಹೇಳಿದಾಗೆ ನಮ್ಮ ಹೋರಾಟದ ಸೂಕ್ಷ್ಮತೆಯನ್ನು ಗಮನಿಸಬೇಕು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಅಹವಾಲುಗಳನ್ನ ಸರ್ಕಾರದ ಮಟ್ಟಕ್ಕೆ ಅಧಿಕಾರಿಗಳಿಗೆ ಮುಟ್ಟಿಸಬೇಕಾದ್ರೆ ಮನವಿ ಕೊಟ್ಟಿದ್ದೇವೆ, ಬೇಡಿಕೆ ನೀಡಿದ್ದೇವೆ, ಇದೇ ಇರಲಿಲ್ಲ ಧರಣಿ ಪ್ರತಿಭಟನೆ ನಡೆಯುವಂಥದ್ದು. ಅದು ಉಗ್ರವೋ ಶಾಂತಿಯೋ ಮತ್ತೆ ಅದರ ಬೆಳವಣಿಗೆ ಮೇಲೆ ನಿರ್ಧಾರವಾಗುವಂಥದ್ದು. ನಾವು ಕೂಡ ಕಳೆದ 2 ದಶಕಗಳಿಂದ ಮಾಧ್ಯಮ ಕ್ಷೇತ್ರದಲ್ಲಿದ್ದವರು, ಈ ರಾಜ್ಯದ, ದೇಶದ ಮತ್ತು ನಮ್ಮ ಭಾಗದ ಎಲ್ಲ ಹೋರಾಟ, ಪ್ರತಿಭಟನೆ ಎಲ್ಲರೂ ಕೂಡ ಅರ್ಥ ಮಾಡ್ಕೊಂಡವರು, ಕಾನೂನು ಅರಿವಿದ್ದವರು.
ಈಗಾಗಲೇ ನಾವು ಒಂದಿಷ್ಟು ಜನ ರೈತರು ಮಾತ್ರ ಇಲ್ಲಿ ಕೂತ್ಕೊಂಡಿದ್ದೇವೆ ಅಂತ ಅನ್ಸಿರ್ಬೋದು. ಆದ್ರೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಈ ರಾಜಕೀಯ ಜನಪ್ರತಿನಿಧಿಗಳ ಮತ್ತು ಆ ಸರ್ಕಾರವನ್ನು ಹೊರತುಪಡಿಸಿ ಇದಕ್ಕೆ ಬಹಳ ಉನ್ನತ ಮಟ್ಟದಲ್ಲಿ ನಮಗೆ ಸಹಕಾರವನ್ನ 4-5 ಜನ IAS ಆಫೀಸರ್ಗಳು ನೀಡ್ತಾ ಇರೋದು ಕೂಡ ಈಗಾಗಲೇ ಗೊತ್ತಿದೆ. ಆ ಯಶಸ್ಸು ಕೂಡ ಇದೆ. ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಡಾಕ್ಟ್ರೆ ಒಂದು ಚುನಾವಣೆಯನ್ನ ಹಿಂದಾಕಿರ್ತಕ್ಕಂಥ ಇತಿಹಾಸವೇ ಇಲ್ಲ. ಚುನಾವಣೆ ಘೋಷಣೆ ಆದ ನಂತರ ಚುನಾವಣೆಯನ್ನ ಹಿಂದಾಕಿರುವಂತದ್ದು ಅಂತ ಒಂದು ಸಾಧನೆ ನಾವು ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಮೈಸೂರು ಭಾಗದ ರೈತರು ನಮಗೆ ಘೋಷಣೆ ಆಗಿರ್ತಕ್ಕಂಥ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ನಾವು ಅದನ್ನ ಕ್ಯಾನ್ಸಲ್ ಮಾಡಿದ್ದೇವೆ ಅಂತ ಹೇಳಿದ್ರೆ ಅದು ನಮ್ಮ ರೈತರ ಹೋರಾಟ. ಅದ್ರ ಹಿಂದೆ ಯಾರು ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು ನಾವು. ತೊಲಗಲಿ ನಮ್ಮ ರೈತರು ಶಾಂತ ರೀತಿಯಲ್ಲಿ ಹೋರಾಟವನ್ನ ಮಾಡ್ತಾ ಬಂದಿದ್ದಾರೆ. ನಾವು ಹೆಚ್ಚಿನ ರೈತರನ್ನ ಕರೆದಿವರು ನಿಜವಾಗೂ ಒಬ್ಬ ರೈತರು ಹೋರಾಟವನ್ನು ನೋಡಿದ್ದಾರೆ. ಈ ಹೋರಾಟಕ್ಕೆ ಪ್ರಾಮಾಣಿಕವಾದ ಸಹಕಾರವನ್ನು ಮುಂದೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಈ ಹೋರಾಟ ಇವತ್ತಕ್ಕಾಗಿ ಹೋರಾಟ. ಜೈ ಜವಾನ್, ಜೈ ಜವಾನ್. ಬೇಕೇ ಬೇಕು, ಬೇಕೇ ಬೇಕು. ಇವತ್ತಕ್ಕಾಗಿ ಹೋರಾಟ. ಅಯ್ಯಯ್ಯೋ, ಅಯ್ಯಯ್ಯೋ, ಅಯ್ಯಯ್ಯೋ. ಬೇಕೇ ಬೇಕು. ಜೈ ಜವಾನ್, ಜೈ ಜವಾನ್, ಜೈ ಕಿಸಾನ್. ಪಟ್ಟಣ ಪಂಚಾಯತ್ ವ್ಯಾಪ್ತಿಯಿಂದ ಗ್ರಾಮೀಣ ಭಾಗಗಳನ್ನು ಕೈಬಿಡಬೇಕೆಂದು ಆಗ್ರಹಿಸಿ ರೈತ ಸಂಘ ಕಳೆದ 300 ದಿನಗಳಿಂದ ಧರಣಿ ನಡೆಸುತ್ತಿದ್ದು ಇದುವರೆಗೆ ನ್ಯಾಯ ದೊರೆತಿಲ್ಲ. ಹೀಗಾಗಿ ಮಂಗಳವಾರ ದಿನಾಂಕ 21 ಜುಲೈ 2026ರಂದು ರೈತರು ಪಟ್ಟಣ ಪಂಚಾಯತ್ನಿಂದ ಜಾಥಾ ಮೂಲಕ ಆಗಮಿಸಿ ತಾಲೂಕು ಆಡಳಿತ ಸೌಧದ ಎದುರು ಅಣುಕು ಶವಯಾತ್ರೆ ಮಾಡಿದ್ದೇವೆ ಎಂದು ಈ ಮೂಲಕ ತಮ್ಮ ಗಮನಕ್ಕೆ ತರುತ್ತಿದ್ದೇವೆ. ನಮ್ಮ ಧರಣಿ ಸದ್ಯದಲ್ಲೇ 1 ವರ್ಷಕ್ಕೆ ಕಾಲಿಡುತ್ತಿದ್ದು ಸದ್ಯದಲ್ಲೇ 5,000 ಜನ ರೈತರು ಬೃಹತ್ ಪ್ರತಿಭಟನೆ ನಡೆಸಲಿದ್ದೇವೆ. ಹೀಗಾಗಿ ಸರ್ಕಾರದ ಗಮನಕ್ಕೆ ತಂದು ಶೀಘ್ರ ನ್ಯಾಯ ನೀಡಬೇಕಾಗಿ ವಿನಂತಿ. ಇತಿ ತಮ್ಮ ವಿಷಯ ನೋಡಿ, ಮಾನವೀಯ ದೃಷ್ಟಿಯಲ್ಲಿ ನೋಡಿ, ಬರೀ ಕಾನೂನಲ್ಲ.